ಹರಿ ಓಂ ಗುರುಭ್ಯೋ ನಮಃ. ಈ ಮೂರು ಶರೀರಗಳು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಹೇಗೆ ಬಂಧನಕ್ಕೂ ಕಾರಣ ಮುಕ್ತಿಗೂ ಕಾರಣ ಅಂತಕ್ಕಂಥ ವಿಚಾರಗಳನ್ನು ಕುರಿತು ಮಾತನಾಡಲು ಇಚ್ಛಿಸುತ್ತೇನೆ. ಸ್ಥೂಲ, ಸೂಕ್ಷ್ಮ, ಕಾರಣ ಈ ಮೂರೂ ಶರೀರಗಳು ಅಜ್ಞಾನದ ಆವರಣದಿಂದ ಒಳಗೊಂಡಿದೆ. ಹಾಗಾಗಿಯೇ ಈ ಮೂರು ಸೂಕ್ಷ್ಮಗಳು ಬಂಧನಕ್ಕೂ ಕಾರಣ. ಹಾಗಾಗಿ ನಾನು ಸವಿಸ್ತಾರವಾಗಿ ಅದನ್ನು ವಿಶ್ಲೇಷಿಸಲು ಪ್ರಯತ್ನಿಸುತ್ತೇನೆ. ಏನೆಂದರೆ, ಸ್ಥೂಲ ಶರೀರ 25 ತತ್ವಗಳಿಂದ ಒಳಗೊಂಡಿರುತ್ತದೆ. ಇದು ಪ್ರಕೃತಿಯ ಕಾರಣದಿಂದ ಒಳಗೊಂಡಿರುತ್ತದೆ. ಈ 25 ತತ್ವಗಳು ಸತ್ವಗುಣ, ರಜೋಗುಣ, ತಮಗುಣಗಳಿಂದ ಒಳಗೊಂಡಿರೋದ್ರಿಂದ ನಾವು ಯಾವಾಗಲೂ ಸ್ಥೂಲ ವಿಷಯಗಳ ಪ್ರತಿನೇ ಆಸಕ್ತರಾಗಿರ್ತೇವೆ. ನಮ್ಮ ಶರೀರದ ಪ್ರತಿ ಆಗಿರಬಹುದು, ನಮ್ಮ ತಂದೆ ತಾಯಿಗಳ ಪ್ರತಿ ಆಗಿರಬಹುದು, ಪತಿ ಪತ್ನಿಯ ಪ್ರತಿ ಆಗಿರಬಹುದು, ಮಕ್ಕಳ ಪ್ರತಿ ಆಗಿರಬಹುದು, ಸಂಬಂಧಗಳ ಪ್ರತಿ ಆಗಿರಬಹುದು, ಸಮಾಜದಲ್ಲಿರ್ತಕ್ಕಂತಹ ವಸ್ತುಗಳ ಪ್ರತಿ ಆಗಿರಬಹುದು. ನಾವು ಆಸಕ್ತಿಯನ್ನು ಉಳ್ಳವರಾಗಿರ್ತೀವಿ. ಹಾಗಾಗಿಯೇ ಈ ಸ್ಥೂಲ ಶರೀರ ಏನಿದೆಲ್ಲ ಬಂಧನಕ್ಕೆ ಕಾರಣ ಇದೆ. ಹಾಗೆ ಈ ಸ್ಥೂಲ ಶರೀರದಲ್ಲಿ ಮೂಲತಃ ಕಾರಣ ಅವಿದ್ಯೆ ಇರೋ ಕಾರಣಕ್ಕಾಗಿ ಈ ಸ್ಥೂಲ ಶರೀರ ನಮಗೆ ಬಂಧನಕ್ಕೆ ಒಳಗೆ ಮಾಡ್ತದೆ. ನಾವು ಸ್ತ್ರೀಗಳ ಪ್ರತಿ, ನಾವು ಮಕ್ಕಳ ಪ್ರತಿ, ನಮ್ಮ ಶರೀರದ ಪ್ರತಿ, ನಮ್ಮ ಶರೀರವೇ ಅಸ್ತಿತ್ವ ಎಲ್ಲರಿಗೂ ಗೊತ್ತಿದೆ. ಯಾರಿಗೂ ಗೊತ್ತಿಲ್ಲ ಹೇಳಿ? ಶರೀರ ಒಂದು ದಿನ ನಾಶ ಆಗ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಸ್ಮಶಾನಕ್ಕೆ ಹೋದಾಗ ನಮ್ಮದು ಶರೀರ ಒಂದೇ ದಿನ ಅದು ಸುಡೋದಾದರೆ ಸುಡುತ್ತದಂತಕ್ಕಂಥ ಗೊತ್ತಿದೆ. ಮಣ್ಣು ಮಾಡೋದಾದರೆ ಮಣ್ಣಲ್ಲಿ ಗೊತ್ತಿದೆ. ಅಥವಾ ಯಾರಾದರೂ ಶ್ರೀಮಂತರ ಸತ್ತರೆ ನಾವು ಅವಾಗೆಲ್ಲ ನಾವು ವಿಚಾರ ಮಾಡ್ತೀವಿ. ಇದು ಯಾರಿಗೂ ಗೊತ್ತಿಲ್ಲ ಹೇಳಿ? ಆದರೂ ಕೂಡ ನಮ್ಮ ಮನೆಗೆ ಬಂದು ಮತ್ತೆ ನಾವು ಏನು ಮಾಡಬೇಕು ಅದೇ ಕಾರ್ಯಗಳನ್ನು ತೊಡಗುತ್ತೀವಿ. ಇದಕ್ಕೆ ಕಾರಣ ಮೂಲ ಅವಿದ್ಯಾ ಕಾರಣ ಇದೆ. ಅವಿದ್ಯಾ ಕಾರಣ ನಾನು ಮುಂದೆ ಹೇಳ್ತೇನೆ. ಪತಂಜಲಿ ಯೋಗ ಸೂತ್ರದ ಪ್ರಕಾರ ಏನಿದೆ, ಶಾಸ್ತ್ರದ ಪ್ರಕಾರ ಏನಿದೆ ಅಂತಕ್ಕಂಥದ್ದು. ಹೀಗೆ ಸ್ಥೂಲ ಶರೀರ ಪ್ರತಿ ನಾವು ಯಾವಾಗಲೂ ಸ್ಥೂಲ ಶರೀರಕ್ಕೆ, ನಮ್ಮ ಶರೀರದ ಮೇಲೆ ನಮಗೆ ಅಭಿಮಾನ ಇರ್ತದೆ, ನಮ್ಮ ಜ್ಞಾನದ ಮೇಲೆ ಅಭಿಮಾನ ಇರ್ತದೆ. ನಮ್ಮ ಶರೀರ, ನಾನು ಸುಂದರಹೀನಿ, ನಾನು ಕುರೂಪಿನಿ, ನಾನು ಶ್ರೀಮಂತಹೀನಿ, ನಾನು ಬಡವಹೀನಿ, ನಾನು ಬಲಶಾಲಿಹೀನಿ, ನಾನು ಹೀನಿ ಅಂತಕ್ಕಂಥ ನನ್ನ ಮೇಲೆ ನನಗೆ ಅದು ಒಂದು ಭ್ರಮೆ ಇದೆ, ಅಜ್ಞಾನ ಇದೆ. ಹಾಗಾಗಿಯೇ ನಾವು ಈ ಸ್ಥೂಲ ಶರೀರ ಪ್ರತಿ ಅನೇಕ ಜನ್ಮಗಳಲ್ಲಿ 84 ಲಕ್ಷ ಜೀವರಾಶಿಗಳಲ್ಲೂ ಕೂಡ ಸ್ಥೂಲ ಶರೀರ ಆಗಿ ಹುಟ್ಟಿದ್ದೀವಿ. ಹಾಗಾಗಿ ನಮಗೆ ಸ್ಥೂಲ ಶರೀರ ಪ್ರತಿನೇ ಆಸಕ್ತಿ ಇದೆ. ಅದನ್ನು ದೂರ ಮಾಡಬೇಕಾದರೆ ಅನಂತ ಗುರು ಕೃಪಾ ಮತ್ತು ಗುರು ಪರಮಾತ್ಮರ ಕೃಪಾ ನಮ್ಮ ಮೇಲೆ ಇದ್ದಾಗ ಮಾತ್ರ ನಾವು ಸ್ಥೂಲ ಶರೀರದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಸೂಕ್ಷ್ಮ ಶರೀರಕ್ಕೆ ಬಂದಾಗ, ಸ್ಥೂಲ ಆಯಿತು, ಇನ್ನು ಸೂಕ್ಷ್ಮ ಶರೀರ ಕೂಡ ಅಜ್ಞಾನದ ಕಾರಣದಿಂದಲೇ ಸೂಕ್ಷ್ಮ ಶರೀರ ಇದೆ. ಮಾನ, ಅಪಮಾನ, ದುಃಖ, ರಾಗ, ದ್ವೇಷ ಇವುಗಳೆಲ್ಲ ಸೂಕ್ಷ್ಮ ರೂಪದಲ್ಲಿ ತನ್ಮಾತ್ರೆಗಳು, ರಸ, ರೂಪ, ಗಂಧ, ಸ್ಪರ್ಶ ಯಾವಾಗಲೂ ಇವುಗಳ ಪ್ರತಿ ಮನುಷ್ಯ ಆಕರ್ಷಣೆ ಆಗಿರ್ತಾನೆ. ಹಾಗಾಗಿ ಇದು ನಾವು ಸ್ಥೂಲ ರೂಪದಲ್ಲಿ, ಉದಾಹರಣೆಗೆ ನಾವು ಯಾವುದೋ ಒಂದು ಬೇರೆ ದೇಶಕ್ಕೆ ಅಥವಾ ಬೇರೆ ಒಂದು ಪ್ರದೇಶಕ್ಕೆ ಹೋದಾಗ ನಮ್ಮ ಏನು ಸ್ಥೂಲ ರೂಪದಿಂದ ಏನು ಅಟ್ಯಾಚ್ಮೆಂಟ್ ಇರ್ತದಲ್ಲ, ಅದೇ ಅಟ್ಯಾಚ್ಮೆಂಟ್ ಆವಾಗ ನಮ್ಮ ರೂಪದಲ್ಲಿ ಇರೋದಿಲ್ಲ. ನಮ್ಮ ಅದು ವರ್ತಮಾನದಲ್ಲಿ ಸ್ಥೂಲ ರೂಪದಲ್ಲಿ ಇರೋದಿಲ್ಲ. ಆದರೆ ಸೂಕ್ಷ್ಮ ರೂಪದಲ್ಲಿ ನಮ್ಮ ಅಂತಃಕರಣದಲ್ಲಿ ಅನೇಕ ಜನ್ಮಗಳಿಂದ ವಿದ್ಯಮಾನ ಇದೆ. ಹಾಗಾಗಿಯೇ ನಾವು ದುಃಖಕ್ಕೆ ಒಳಗಾಗ್ತೀವಿ. ಈ ದುಃಖಕ್ಕೆ ಇದು ಸೂಕ್ಷ್ಮ ಶರೀರ. ಸ್ಥೂಲ ಆಯ್ತು, ಇವು ಸೂಕ್ಷ್ಮ ಮಾತಾಡ್ತಾ ಇದ್ದೀವಿ. ಸೂಕ್ಷ್ಮ ಬಹಳಷ್ಟು ಇದು ಅನೇಕ ನಾವು ಎಷ್ಟೋ ಜನ ನೋಡಿರ್ಬೋದು. ಯಾಕಂದ್ರೆ ನಾನು ಕೂಡ ಅನುಭವಿಸಿದ್ದೀನಿ. ಇದು ಇವತ್ತು ಮಾಡಬಾರ್ದು ಅಂತಿರ್ತೀವಿ, ಆದರೂ ಕೂಡ ಅದು ಸೂಕ್ಷ್ಮ ರೂಪದಲ್ಲಿ ನಾವು ಮಾಡ್ತಾ ಇರ್ತೀವಿ. ಎಷ್ಟೋ ನಾನು ನೋಡಿದಾಗೆ ಎಷ್ಟೋ ಜನ ಒಳ್ಳೊಳ್ಳೆ ಜ್ಞಾನಿಗಳಿರ್ತಾರೆ, ಒಳ್ಳೊಳ್ಳೆ ಗ್ರಂಥಗಳ ಅಧ್ಯಯನ ಮಾಡಿರ್ತಾರೆ. ಆದರೂ ಕೂಡ ಅವರಲ್ಲಿ ಸೂಕ್ಷ್ಮ, ಅದು ನಾವು ಯಾರನ್ನೂ ಇಲ್ಲಿ
ನಿಂದನೆ ಮಾಡುವಂಥ ಸ್ಥಿತಿ ಇಲ್ಲ. ಅದು ಉದಾಹರಣೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಹೇಳ್ತೇವೆ. ಹಾಗಾಗಿ ಎಷ್ಟೇ ನಾವು ಗ್ರಂಥಗಳ ಅಧ್ಯಯನ ಮಾಡಿರಲಿ, ಎಷ್ಟೇ ನಾವು ಸಾಧನೆ ಮಾಡಿದರೂ ಕೂಡ ಆ ಅಜ್ಞಾನ ಅಂತಕ್ಕಂಥದ್ದು ಸೂಕ್ಷ್ಮ ಶರೀರ ಇನ್ನೂ ನಾಶ ಆಗಿರೋದಿಲ್ಲ. ಭಾಳಷ್ಟು ಸೂಕ್ಷ್ಮಾತೀತ ಸೂಕ್ಷ್ಮ, ಅಂತಹ ಸೂಕ್ಷ್ಮವನ್ನು ನಾವು ಅರಿಬೇಕಾದರೆ ಈ ಸ್ಥೂಲ ಮತ್ತು ಸೂಕ್ಷ್ಮಕ್ಕೂ ಬಹಳಷ್ಟು ಅನನ್ಯವಾದ ಸಂಬಂಧವಿದೆ. ಹಾಗಾಗಿ ನಾವು ದುಃಖಕ್ಕೆ ನಾವು ಎಲ್ಲೋ ಇರ್ತೀವಿ, ಯಾವುದೋ ಒಂದು ಊರಿಗೆ ಹೋಗಿರ್ತೀವಿ, ಎಲ್ಲೋ ಒಂದು ಏನೋ ಘಟನೆ ನಡೆದಿರ್ತದೆ, ಸ್ವಲ್ಪ ಎಲ್ಲ ಇಂಥವ್ರಿಗೆ ಈ ರೀತಿ ಆಕ್ಸಿಡೆಂಟ್ ಆಗಿದೆ, ನಾನು ಈ ಶರೀರಕ್ಕೆ ಸಂಬಂಧಪಟ್ಟಿರೋದು ಆಗಿರಬಹುದು, ನನಗೆ ಯಾವುದೇ ರೀತಿ ಸಂಬಂಧಪಟ್ಟಿರ್ತಂಥ ವ್ಯಕ್ತಿ ಆಗಿರ್ಬೋದು, ಅವಾಗ ಅವಾಗ ದುಃಖ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಅಜ್ಞಾನದ ಕಾರಣದಿಂದ. ಹಾಗಾಗಿ ಆಸಕ್ತಿ ನಮ್ಮನ್ನು ಈ ಕರ್ಮ ಬಂಧನಕ್ಕೆ ಒಳಗೆ ಮಾಡ್ತದೆ. ಸೂಕ್ಷ್ಮ ಶರೀರದಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇವೆಲ್ಲವೂ ಒಳಗೊಂಡಿದೆ. ಇದಕ್ಕೆ ನಾವು ಅಂತಃಕರಣ ಅಂತ, ನಾವು ಅಂತಃಕರಣ ಸೂಕ್ಷ್ಮ ಶರೀರದಿಂದ ಈ ಕಾರಣಗಳು ಇರೋ ಕಾರಣಕ್ಕಾಗಿಯೇ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು, 4 ಅಂತಃಕರಣಗಳು, ಇವು ಸೂಕ್ಷ್ಮ ಶರೀರ. ಈ ಎಲ್ಲದರ ಪ್ರತಿ ನಾವು ಸ್ಥೂಲ ರೂಪವಾಗಿಯೂ ಅಟ್ಯಾಚ್ಮೆಂಟ್ ಇರ್ತೀವಿ, ಸೂಕ್ಷ್ಮ ರೂಪವಾಗಿಯೂ ಅಟ್ಯಾಚ್ಮೆಂಟ್ ಆಗಿರ್ತೀವಿ. ಹಾಗಾಗಿ ಅನೇಕ ಜನ್ಮಗಳ ಕಾರಣದಿಂದ ನಮಗೆ ದುಃಖ ಒಳಗಾಗುತ್ತದೆ. ಇನ್ನು ಕಾರಣ ಶರೀರ, ಸೂಕ್ಷ್ಮಕ್ಕೂ ಮತ್ತು ಸ್ಥೂಲಕ್ಕೂ ಮೂಲ ಕಾರಣವೇ ಕಾರಣ ಶರೀರ. ಹಾಗಾಗಿ ಯಾವುದೇ ಒಂದು ಕಾರ್ಯ ಆಗಬೇಕಾದ್ರೆ ಅದಕ್ಕೆ ಒಂದು ಕಾರಣ ಇರಲೇಬೇಕು. ಹಾಗಾಗಿ ಅದಕ್ಕೆ ಕಾರಣಕ್ಕೆ ನಾವು ಅವಿದ್ಯಾ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ಪತಂಜಲಿ ಯೋಗ ಸೂತ್ರದಲ್ಲಿ ಈ ಅವಿದ್ಯಾ ಅಂದ್ರೇನು ಅಂತಕ್ಕಂಥದ್ದು ಪಂಚಕ್ಲೇಶಗಳು ಹೇಳಿದ್ದಾರೆ. ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ. ಈ 5 ಕ್ಲೇಶಗಳು ಈ ಕಾರಣಕ್ಕೂ ಕಾರಣ ಮತ್ತು ಸೂಕ್ಷ್ಮ ಸ್ಥೂಲಕ್ಕೂ ಕಾರಣ. ಅದು ಹೇಗೆ ಅಂತಕ್ಕಂಥ ಯಾವುದು ಅಸತ್ಯ ಇದೆಯೋ ಅದರಲ್ಲಿ ಸತ್ಯತೆಯನ್ನೇ ನೋಡೋದು. ಅಂಥದಕ್ಕೆ ಈ ಶರೀರ ಅಸತ್ಯ ಇದೆ, ಈ ಶರೀರವೇ ಪವಿತ್ರ ಅಂತಕ್ಕಂಥದ್ದು ನೋಡೋದು. ಈ ಇಡೀ ಜಗತ್ತೇ ಸತ್ಯ ಇಲ್ಲ ಅಂಥೇಳಿ ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಇದರ ಪ್ರತಿ ನಾವು ಆಸಕ್ತಿ ಸ್ಥೂಲ ರೂಪದಲ್ಲಿಯೂ ಇದೆ, ಸೂಕ್ಷ್ಮ ರೂಪದಲ್ಲಿದೆ, ಅಜ್ಞಾನ ರೂಪದಲ್ಲಿಯೂ ಕೂಡ ನಮ್ಮಲ್ಲಿ ವಿದ್ಯಮಾನ ಇದೆ. ಅದಕ್ಕೆ ಕಾರಣ ವಿದ್ಯಮಾನ ಇರ್ತಕ್ಕಂಥದ್ದು ಅವಿದ್ಯಾ. ಹಾಗಾಗಿನೇ ಇದು ಅವಿದ್ಯಾ. ಹಾಗಾಗಿ ಯಾರಿಗೆ ಗೊತ್ತಿಲ್ಲ, ಈ ಶರೀರ ಒಂದು ದಿನ ನಾಶ ಹೋಗ್ತಕ್ಕಂಥ ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಇದರಲ್ಲಿ ಅವಿದ್ಯೆಗೆ ಕಾರಣ ಸೂಕ್ಷ್ಮ ರೂಪದಲ್ಲೂ ನಮಗೆ ಆಸಕ್ತಿ ಇದೆ, ಸ್ಥೂಲ ರೂಪದಲ್ಲೂ ಆಸಕ್ತಿ ಇದೆ. ಅಸ್ಮಿತ ಅಂದರೆ ಶರೀರ ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ ಇವು ಎಲ್ಲವೂ ಒಂದೆಡೆ ಮತ್ತು ಆತ್ಮ ಎರಡೂ ಒಂದೇ ಅಂತಕ್ಕಂಥ ಭಾವವನ್ನು ತಾಳೋದಕ್ಕೆ ನಾವು ಅಸ್ಮಿತಾ ಅಂತ ಕರಿತೀವಿ. ಶರೀರ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಶರೀರವು ಒಂದೇ, ಆತ್ಮವು ಒಂದೇ ಅಂತಕ್ಕಂಥ ಅಜ್ಞಾನ ಸ್ವರೂಪವಾದ ಏನು ಜ್ಞಾನ ಇದೆಯೋ ಆ ರೂಪಕ್ಕೆ ನಾವು ಜ್ಞಾನ ಅಂತ ಕರಿತೀವಿ. ಇದು ಅಜ್ಞಾನ ಅಂತ ಕರಿತೀವಿ, ಅಸ್ಮಿತಾ ಅಂತ ಕರಿತೀವಿ. ಇನ್ನು ರಾಗ, ಸುಖಾನುಶಾಹಿ ರಾಗ. ಈ ಪ್ರಪಂಚದಲ್ಲಿ ಸೂಕ್ಷ್ಮ ರೂಪದಲ್ಲಿ ಮತ್ತು ಸ್ಥೂಲ ರೂಪದಲ್ಲಿ ನಾವು ಯಾರ ಪ್ರತಿ ನಮಗೆ ಆಕರ್ಷಣೆ ಇರ್ತದೋ, ಯಾರ ಪ್ರತಿ ಆಸಕ್ತಿ ಇರ್ತದೋ ಅದಕ್ಕೆ ನಾವು ರಾಗ ಅಂತ ಕರಿತೀವಿ. ಅದು ಪ್ರಪಂಚದ ವಸ್ತುಗಳು, ನಮ್ಮ ಶರೀರ ಪ್ರತಿ ನಮಗೆ ಆಸಕ್ತಿ ಇದೆ, ನಮ್ಮ ಶರೀರ ಪ್ರತಿನೂ ಇದೆ, ನಮ್ಮ ಸಂಬಂಧಿಕರ ಪ್ರತಿ ಇದೆ, ನಮ್ಮ ತಂದೆ ತಾಯಿಗಳ ಪ್ರತಿ ಇದೆ, ಸಮಾಜದ ಪ್ರತಿ ಇದೆ. ಇದು ಆಸಕ್ತಿ ಅನೇಕ ಜನ್ಮಗಳಿಂದ ಇದೆ. ಹಾಗಾಗಿನೇ ಪತಂಜಲಿ ಮಹರ್ಷಿ ಅವರು ಏನು ಹೇಳಿದ್ದಾರೆ ಅಂದರೆ ಸುಖಾನುಶಾಹಿ ರಾಗ. ನಾವು ಯಾರು ನಮಗೆ ಸುಖವನ್ನು ಒದಗಿಸ್ತಾರೋ ಅಂತಹ ವಸ್ತುಗಳ ಪ್ರತಿ ಒಂದು ಆಸಕ್ತಿ ಉಂಟಾಗಂಥ ಸ್ಥಿತಿಗೆ ನಾವು ಏನಂತ ಕರಿತೀವಿ ಅಂದರೆ ರಾಗ ಅಂತ ಕರಿತೀವಿ. ಇನ್ನು ದ್ವೇಷ ದುಃಖಾನುಶಾಹಿ ದ್ವೇಷ. ಯಾರು ನಮ್ಮ ಶರೀರವು ನಮಗೆ ದುಃಖ ಕೊಡುತ್ತದೆ. ಒಂದು ಕಾಲದಲ್ಲಿ ನಾವು ಶರೀರ ಪ್ರತಿಯೂ ಆಸಕ್ತಿ ಇರಬಹುದು, ಒಂದು ಕಾಲದಲ್ಲಿ ಸಮಾಜದ ಪ್ರತಿ ಆಸಕ್ತಿ ಇರ್ಬೋದು, ಒಂದು ಕಾಲದಲ್ಲಿ ಹೆಂಡತಿ ಮಕ್ಕಳು, ಗಂಡ ಹೆಂಡತಿ, ತಂದೆ ತಾಯಿ, ಸಮಾಜದ ಪ್ರತಿ ಆಸ್ತಿ ಪಾಸ್ತಿ ಎಲ್ಲಗಳ ಪ್ರತಿ ನಾವು ಆಸಕ್ತಿ ಇರಬಹುದು. ಯಾವಾಗ ಅದು ನಮಗೆ ದುಃಖಕ್ಕೆ ಅನುಭೂತಿಗೆ ಬರ್ತದೋ ಆವಾಗ ನಾವು ದ್ವೇಷನ ಮಾಡ್ಲಿಕ್ಕೆ ಮಾಡ್ತೇವೆ. ಇದಕ್ಕೆ ನಾವು ವೈರಾಗ್ಯ ಅಂತ ಹೇಳ್ತೇವೆ. ಅದು ಪ್ರಾರಂಭದ ಸ್ಥಿತಿಯಲ್ಲಿ ದುಃಖಕ್ಕೆ ಒಳಗಾದರೂ ಕೂಡ ನಾವು ಅದನ್ನು
ಮತ್ತು ಅದರ ಪ್ರತಿ ಆಸಕ್ತಿ, ಹೆಂಡತಿ ಪ್ರತಿ, ಮಕ್ಕಳ ಪ್ರತಿ, ತಂದೆ ತಾಯಿಗಳ ಪ್ರತಿ, ಆಸ್ತಿ ಪ್ರತಿ, ಮಾನ ಪ್ರತಿ, ಅಪಮಾನ ಪ್ರತಿ, ಸುಖ ದುಃಖ, ಲಾಭ ನಷ್ಟ, ಇವುಗಳೆಲ್ಲ ಪ್ರತಿ ನಾವು ಯಾವಾಗಲೂ ಆಸಕ್ತರಾಗಿರ್ತೀವಿ. ಇಂಥ ಆಸಕ್ತಿಗೆ ಒಳಗಾದರೂ ಕೂಡ ಅನೇಕ ಜನ್ಮಗಳ ಕಾರಣದಿಂದ ನಮ್ಮ ಶರೀರದಲ್ಲಿ ಈ ಆಸಕ್ತಿ ಇರೋ ಕಾರಣಕ್ಕಾಗಿ ನಾವು ದ್ವೇಷ ಮಾಡೋದಿಲ್ಲ ಸ್ಟಾರ್ಟಿಂಗಲ್ಲಿ, ಅದಕ್ಕೆ ನಮ್ಮ ಸುಖ ಅನುಭೂತಿ ಆಗ್ತದೆ. ಆದರೆ ನಾವು ಸುಮಾರು ವರ್ಷಗಳ ಕಾಲ, ಸುಮಾರು ದಿನಗಳ ಕಾಲ ಅದರಲ್ಲಿ ನಾವು ಏನಾದರೂ ತೊಡಗಿದ್ದೆ ಆದರೆ ಅದು ದ್ವೇಷ ಅಂಥೇಳಿ ಅದು ನಮ್ಮ ಮನಸ್ಸಿಗೆ ಗೊತ್ತಾಗ್ತದೆ. ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ, ನಮ್ಮ ಅಂತಃಕರಣಕ್ಕೆ ಗೊತ್ತಾಗೋದ್ರಿಂದ ಈ ಶರೀರವು ನಾನಲ್ಲ, ಈ ಸೂಕ್ಷ್ಮವು ನಾನಲ್ಲ, ಸ್ಥೂಲವು ನಾನಲ್ಲ, ನನ್ನಲ್ಲಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಅಭಿನಿವೇಶ, 5ನೇ ಕ್ಲೇಶ ಅಭಿನಿವೇಶ. ಅಭಿನಿವೇಶ ಅಂದರೆ ನಾವು ಶರೀರ, ಈ ಜಗತ್ತು ಒಂದಿನ ಉತ್ಪತ್ತಿ ಆಗಿದೆ ಎಂದು ಒಂದಿನ ನಷ್ಟ ಆಗಲೇಬೇಕು. ಈ ಶರೀರ ಒಂದಿನ ಹುಟ್ಟಿದೆ ಅಂದ ಬಳಿಕ ಒಂದಿನ ನಷ್ಟ ಆಗಲೇಬೇಕು. ಆದರೂ ಕೂಡ ಈ ಶರೀರ ಪ್ರತಿ ನಮಗೇನು ಭಯ ಅಂತಕ್ಕಂಥ, ಏನು ಕಳೆದು ಹೋಗ್ತದೆ ಅಂತಕ್ಕಂಥ ಏನು ಭಯ ಇದೆಯಲ್ಲ, ಇದು ಅವಿದ್ಯಾ ಅಂತ ಹೇಳ್ತೀವಿ. ಇದು ಅನೇಕ ಜನ್ಮಗಳಿಂದ ನಮ್ಮ ಶರೀರದಲ್ಲಿ ಈ ಅವಿದ್ಯೆ ಅಂತಕ್ಕಂಥದ್ದು ರೂಪ ಇದೆ. ಈ ಸ್ಥೂಲ ಸೂಕ್ಷ್ಮ ಕಾರಣ ರೂಪ ಅವಿದ್ಯೆಗಳ ಒಂದು ಸಂಗ್ರಹ. ಇದು ನಾವು ಎಷ್ಟೇ ಅಧ್ಯಯನಶೀಲರಾದರೂ ಕೂಡ, ಎಷ್ಟೇ ನಾವು ಸಾಧನೆ ಮಾಡಿದರೂ ಕೂಡ ಅದು ನಮಗೆ ಜಲ್ದಿಗೆ ಅರಿವಿಗೆ ಬರುವುದಿಲ್ಲ. ಅದು ಮೂಲ ಕಾರಣ ನಮಗೆ ಅಜ್ಞಾನ, ಅಂಧಕಾರ. ಹಾಗಾಗಿಯೇ ಅದಕ್ಕೆ ಅನಂತ ಗುರು ಕೃಪಾ ಕಟಾಕ್ಷ ನಮ್ಮ ಮೇಲೆ ಇದ್ದಾಗ ಮಾತ್ರ ಇವುಗಳ ಜ್ಞಾನ ನಮಗೆ ಆಲಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿಯೇ ಇವುಗಳ ಜ್ಞಾನ ನಮಗಾಗಬೇಕು ಅಂದರೆ ನಿತ್ಯ ನಿರಂತರ ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಾವು ಅದರ ಮೇಲೆ ಅಭ್ಯಾಸವನ್ನು ಮಾಡ್ತಾ ಹೋದಾಗ ನಮಗೆ ಈ ಅವಿದ್ಯೆ ಅಂತಕ್ಕಂಥದ್ದು ಅರಿವಿಗೆ ಬರ್ತದೆ. ಅರಿವಿಗೆ ಬಂದಾಗ ನಾವು ಏನು ಆಗಬೇಕು, ನಮ್ಮ ಮೂಲ ಉದ್ದೇಶ ಏನು, ಹಾಗಾಗಿ ಆ ಮೂಲದ ಉದ್ದೇಶದಡಿಗೆ ನಮ್ಮ ಮನಸ್ಸು ಹರಿತದೆ. ನಮ್ಮ ಮನಸ್ಸು, ನಮ್ಮ ಬುದ್ಧಿ ಹರಿದಾಗ ಮಾತ್ರ ನಾವು ಜೀವನವನ್ನು ಸರಾಗವಾಗಿ ಸಾಗಿಸಬಹುದು ಅಂತಕ್ಕಂಥ ಒಂದು ಅಭಿಪ್ರಾಯಗಳನ್ನು ತಿಳಿಸುತ್ತಾ, ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಮೂಲವೇ ಅವಿದ್ಯಾ ಕಾರಣದಿಂದಾಗಿ ನಾವು ಈ ಜಗತ್ತಿನಲ್ಲಿ ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಜನನಿ ಜಠರೇ ಶಯನಂ ಇಯ ಸಂಸಾರೇ ಬಲದುಸ್ತಾರೆ ಕೃಪಯಾ ಪಾರೆ ಪಾಯಿ ಮುರಾರೆ. ಮತ್ತೆ ಹುಟ್ಟುವುದು, ಮತ್ತೆ ಸಾಯುವುದು, ಈ ಮರಣ ಚಕ್ರಗಳೆಲ್ಲ ನಾವು ಬೀಳೋದಕ್ಕೆ ಮೂಲ ಕಾರಣವೇ ಅವಿದ್ಯಾ. ಹೀಗಾಗಿ ನಾವು ಸತತವಾಗಿ ಸಾಧನೆ ಮಾಡ್ತಾ, ಸತತವಾಗಿ ಸ್ವಾಧ್ಯಾಯಗಳನ್ನು ಮಾಡ್ತಾ, ಸತತವಾಗಿ ಗುರು ಮಾರ್ಗದರ್ಶನದಲ್ಲಿ ನಾವು ನಡೆದಿದ್ದೇ ಆದರೆ ಈ ಜನ್ಮ ಮತ್ತು ಮರಣ ಚಕ್ರದಿಂದ ಪಾರಾಗಬಹುದು ಅಂತಕ್ಕಂಥ ಒಂದು ಅಭಿಪ್ರಾಯಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ಮಾತನ್ನು ಮುಕ್ತಾಯಗೊಳಿಸೋಣ. ಹರಿ ಓಂ ಗುರುಭ್ಯೋ ನಮಃ.